ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದಲ್ಲಿ ಮರ್ಯಾದ ಹತ್ಯೆ ಪ್ರಕರಣಕ್ಕೆ ಧಾರವಾಡದಲ್ಲಿ ಆಕ್ರೋಶ. ಕಳೆದ ಭಾನುವಾರ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಅನ್ಯಜಾತಿ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದ ಗರ್ಭಿಣಿ ಮಹಿಳೆ ಮಾನ್ಯಾಳನ್ನ ಹತ್ಯೆ ಮಾಡಿ ಹುಡುಗನ ಮನೆಯವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಖಂಡಿಸಿ ಹಾಗೂ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಮಹಿಳಾ ಹಾಗೂ ಪುರುಷ ಪದಾಧಿಕಾರಿಗಳು ಘಟನೆಯನ್ನ ಖಂಡಿಸಿ ಆಕ್ರೋಶವನ್ನ ಹೊರಹಾಕಿದರು. ಭಾರತ ದೇಶದಲ್ಲಿ ಜಾತಿ ವಿಷ ಬೀಜ ತೊಡೆದು ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದಿವೆ. ಆದರೆ ಕೆಲವು ಜಾತಿ ವಿಷಜಂತುಗಳು ಹೇಯ ಕೃತ್ಯ ನಡೆಸುತ್ತಲೇ ಇವೆ. ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದ ಅನ್ಯ ಜಾತಿಯ ಯುವಕ ಯುವತಿಯರು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ರು. ಅವರು ಪಾಡಿಗೆ ಅವರು ಬದುಕನ್ನ ಕಟ್ಟಿಕೊಳ್ತಾ ಇದ್ರು. ಅದರ ಭಾಗವಾಗಿ ಮಾನ್ಯ ಯುವತಿಯ 6 ತಿಂಗಳ ಗರ್ಭಿಣಿಯಾಗಿತ್ತು. ಅದನ್ನು ಕೂಡ ಲೆಕ್ಕಿಸದೆ ಯುವತಿಯ ಪೋಷಕರು ಮನೆಯವರು ಗಂಡನ ಊರಿನ ಮನೆಗೆ 2 ದಿನಗಳ ಹಿಂದೆ ಬಂದ ಸುದ್ದಿ ತಿಳಿದು ಏಕಾಏಕಿ ದಾಳಿ ನಡೆಸಿ ಗರ್ಭಿಣಿ ಮಹಿಳೆಯನ್ನ ಬಲಿ ಪಡೆದಿದ್ದಾರೆ. ಈ ಘಟನೆ ಮಾನವ ಕುಲವೇ ತಲೆ ತಗ್ಗಿಸುವಂತಾಗಿದೆ. ಅಲ್ಲದೆ ಯುವಕ ಕುಟುಂಬಸ್ಥರ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಲಾಗಿದೆ. ಈ ಹೇಯ ಕೃತ್ಯ ಮೆರೆತವರ ಹಾಗೂ ಸಹಕಾರ ನೀಡಿದವರ ಮೇಲೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ಜೊತೆಗೆ ಯುವಕರ ಕುಟುಂಬಕ್ಕೆ ಸರ್ಕಾರ ಜಿಲ್ಲಾಡಳಿತ ಅಗತ್ಯ ನೆರವು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ಧಾರವಾಡ. ಅಣ್ಣವ್ರು ಹೇಳ್ದಂಗೆ ಮನೆ ಮನೆಗೆ ಪೊಲೀಸರನ್ನ ಕರೆಸಿ ಕೇಳ್ತಾರೆ. ಮನೆಗೆ ಬಂದಾಗ ಏನು ತೊಂದರೆ ಇರುವುದಿಲ್ಲ. ಆಮೇಲೆ ತೊಂದರೆ ಆಗಿರ್ತದೆ ಅವಾಗ ಇಟ್ಕೊಂಡು ಹೋಗ್ತಾರೆ, ಅವ್ರನ್ನ ಜೈಲಿಗೆ ಹಾಕ್ತಾರೆ. ಆಮೇಲೆ ಇನ್ನೂ ನಾವು ಇದನ್ನು ನೋಡ್ತಾ ಇದ್ದೀವಿ. ಇದ್ರ ಎಣ್ಣೆಲೆ ನಾವು ಟೆಸ್ಟ್ ಮಾಡಕತ್ತೀವಿ ಅನ್ನೋದ್ರೊಳಗೆ 3-4 ದಿನ ಅವರಿಂದ ಅಂಬೇಡ್ಕರ್ ಅವರಿಂದ ಎಂತೆಂಥ ದೊಡ್ಡ ದೊಡ್ಡ ಶಕ್ತಿಗಳನ್ನೆಲ್ಲ ಇಲ್ಲಿ ನಾವು ಉದಾರೀಕರಿಸ್ತೀವಿ. ಜಾತೀಯತೆಯನ್ನು ಮಾಡೋದು ಬೇಡ ಅಂತ ಹೇಳ್ತೀವಿ. ಒಂದು ಸಣ್ಣ ಅವರ ಇಬ್ಬರ ಮನಸ್ಸನ್ನು ಒಪ್ಕೊಂಡು ಒಬ್ಬರೊಬ್ಬರು ಮದುವೆಯಾಗಿ ತಿರುಗಿ ಆ ಹುಡುಗಿ ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಆಗಲಿ ಯಾರೂ ಏನು ಮಾಡದೆ ಹೋದ ಪಕ್ಷದೊಳಗೆ ಜನತೆನೇ ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಮಟ್ಟಿಗೆ ನಮಗೊಳಗೆ ರಕ್ತ ಕುದಿಯಾಗ್ತದೆ. ಹೋಗಿ ಮನೆಯೊಳಗಿಂದ ಎಲ್ಲಿರ್ತಾರೋ ಅವ್ರನ್ನ ಹೇಳ್ಕೊಂಡು ಅವರು ಜೈಲಿನೊಳಗೆ ಶಿಕ್ಷೆ ಆಗೋದಿಲ್ಲ ಅವ್ರಿಗೆ, ಮತ್ತು ಹೊರಗೆ ಬರ್ತಾರೆ.